ವೀಕ್ಷಕರೇ, ಕರ್ನಾಟಕದ ಬಂಡೆ ಕಾಂಗ್ರೆಸ್ ಪಾಲಿನ ಟ್ರಬಲ್ ಸಾಲ್ವರ್ ಎಂದೇ ಗುರುತಿಸಿಕೊಳ್ಳುವ ಡಿಕೆ ಶಿವಕುಮಾರ್ ಅವರ ಕೈಗೆ ಈಗ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿ ಬಂದಿದೆ. ಕಾಂಗ್ರೆಸ್ ಸಾರಥ್ಯದ ಸರ್ಕಾರದ 2ನೇ ಅಧ್ಯಾಯದ ಪುಟ ತೆರೆದುಕೊಂಡಿದೆ. ಅಧಿಕಾರ ರಾಜಕಾರಣದ ಕಾಂಗ್ರೆಸ್ ರಾಜಕೀಯ ಪಡಸಾಲೆಯಲ್ಲಿ ಈಗ ಚರ್ಚೆಯಾಗುತ್ತಿರುವ ಪ್ರಶ್ನೆ ಒಂದೇ. ಆ ಸವಾಲು ಅಂದ್ರೆ ಅದು ಈ ಹಿಂದಿನ ಸಿದ್ದರಾಮಯ್ಯ 2.0 ಸಂಪುಟದ ಯಾರಿಗೆ ಈ ಸಲ ಸಚಿವ ಸ್ಥಾನದ ಕೈ ತಪ್ಪಬಹುದು ಮತ್ತು ಕಾಂಗ್ರೆಸ್ನ ಯಾವ ಹೊಸ ಮುಖಗಳಿಗೆ ಅವಕಾಶದ ಬಾಗಿಲು ಖುಲಾಯಿಸಬಹುದು ಎಂಬುವ ಕುತೂಹಲದ ಮಾತು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ಲಸ್ ಟಿವಿ. ಅಧಿಕಾರ ರಾಜಕೀಯ ಮೂಲಗಳ ಪ್ರಕಾರ ಶಿವಕುಮಾರ್ ಸಂಪುಟದ ಮೊದಲ ಹಂತದಲ್ಲಿ ಕೆಲವು ಹಳೆಯ ಹಾಗೂ ಹಿರಿಯ ಮುಖಗಳು ತಮ್ಮ ಸಚಿವ ಸ್ಥಾನ ಉಳಿಸಿಕೊಂಡಿದ್ರೆ, ಯತೀಂದ್ರ, ಸಿದ್ದರಾಮಯ್ಯ ಮತ್ತು ಖಾದರ್ ಮಾತ್ರ ಹೊಸಬರು. 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ದೊಡ್ಡ ಬದಲಾವಣೆಯ ಸೂಚನೆ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂತ್ರದಂತೆ ಆ ಪಕ್ಷದ ಒಳಗೆ ಒಂದು ಹೊಸ ಫಾರ್ಮುಲಾ ಮುನ್ನೆಲೆಗೆ ಬಂದಿದೆ. ಈ ಡೆಫಿನೇಷನ್ ಪ್ರಕಾರ ಸರ್ಕಾರಕ್ಕೆ ಈ ಹೆಚ್ಚು ಇಮೇಜ್ ಕೊಡುವ ತಂತ್ರವನ್ನ ರೂಪಿಸಲಾಗಿದೆ. ಇದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಬೇಕು ಎಂಬ ಚರ್ಚೆ ಜೋರಾಗಿದೆ. ಈ ಕಾರಣದಿಂದ ಡಿಕೆ ಸರ್ಕಾರ ಹಾಗೂ ಖಾತೆಗಳ ನಿರ್ವಹಣೆಯ ಕಾರ್ಯಕ್ಷಮತೆ, ಪ್ರಾದೇಶಿಕ ಸಮತೋಲನ ಮತ್ತು ಜಾತಿ ಸಮೀಕರಣದ ಆಧಾರದ ಮೇಲೆ ಕೆಲವು ಹಿರಿಯ ಸಚಿವರ ಖಾತೆ ಅಥವಾ ಸ್ಥಾನ ಬದಲಾಗುವ ಸಾಧ್ಯತೆಯಂತೂ ದಟ್ಟವಾಗಿ ಕಾಣ್ತಾ ಇದೆ. ವೀಕ್ಷಕರೇ, ಡಿಕೆ ಜೊತೆಗೆ ಅವರ ಸಂಪುಟ ಸೇರಿದ ಮೊದಲ ಕಂತಿನ ಸಚಿವರ ಅಸಮಾಧಾನದ ಆಟಾಟೋಪ 2 ದಿನದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಸಮಾಧಾನ ಹೊರಹಾಕಿದ ಸಚಿವರು ಇನ್ನೇನು ಬಿಜೆಪಿಗೆ ಪಲಾಯನ ಹೊರಟೇ ಬಿಟ್ಟರು ಎಂಬ ವಿಚಾರವು ವರದಿಯಾಗಿತ್ತು. ಖಾತೆ ವಿಚಾರವಾಗಿ ಅಸಮಾಧಾನಿತರಲ್ಲಿ ರಾಮಲಿಂಗಾರೆಡ್ಡಿ ಮೊದಲಿಗರು. ಇದೇ ವೇಳೆ ತನ್ನದು ಒಂದಿರಲಿ ಅಂತ KH ಮುನಿಯಪ್ಪ ಹಿರಿತನಕ್ಕೆ ತಕ್ಕ ಖಾತೆ ಬೇಕು ಅಂದರು. ನಂತರ ಕೃಷ್ಣ ಬೈರೇಗೌಡ ಅವರಿಬ್ಬರನ್ನ ಫಾಲೋ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ ಗಮನ ಕೂಡ ಸೆಳೆದಿದೆ. ಇಂಥ ಅಸಮಾಧಾನ ಸರಿದೂಗಿಸಿಕೊಂಡು ಕಾರ್ಯಭಾರ ನಡೆಸುವ ಚಾಣಾಕ್ಷತನ ಡಿಕೆ ಸಾಹೇಬ್ರು ತೋರಿಸಬೇಕಾಗಿದೆ. ಯಾರಿಗೆ ಲಕ್? ಕಳೆದ 2023ರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಪಕ್ಷದ ಶಾಸಕರ ಕಣ್ಣೆಲ್ಲ ಈಗ ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆಯ ಮೇಲೆ ನೋಟ ನೆಟ್ಟಿವೆ. ಇನ್ನು ಶಿವಕುಮಾರ್ ದರ್ಬಾರಿನಲ್ಲಿ ಸಚಿವರ ಬರ್ತ್ ಪಡೆಯಬಹುದಾದ ಅನೇಕ ಶಾಸಕರ ಹೆಸರು ಕರ್ನಾಟಕದಿಂದ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಅಂತ ಹೆಸರುಗಳಲ್ಲಿ ಮುಂಚೂಣಿ ಪಡೆದವರು ಅಂದ್ರೆ ಅವರು TB ಜಯಚಂದ್ರ, AS ಪೊನ್ನಣ್ಣ, ಶಿವಲಿಂಗೇಗೌಡ, BR ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಬೇಳೂರು ಗೋಪಾಲಕೃಷ್ಣ, TM ರಘುಮೂರ್ತಿ, ಅಶೋಕ್ ಪಟ್ಟಣ್, HC ಬಾಲಕೃಷ್ಣ, ಸಲೀಂ ಅಹಮದ್, SN ನಾರಾಯಣಸ್ವಾಮಿ, K ಷಡಕ್ಷರಿ, SR ಶ್ರೀನಿವಾಸ, ತನ್ವೀರ್ ಶೆಟ್ ಹಾಗೂ PM ನರೇಂದ್ರ ಸ್ವಾಮಿ. ವೀಕ್ಷಕರೇ, ಇವರೆಲ್ಲ ಹೊಸ ಮುಖಗಳಾಗಿ ಸಂಪುಟ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಂತಿಮ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಕೈಯಲ್ಲಿದೆ. ತನ್ನ ಸಂಪುಟದ ಫುಲ್ ಟೀಮ್ ಫೈನಲ್ ಮಾಡಿಕೊಂಡು ಬರಲು CM ಶಿವಕುಮಾರ್ ಭಾರಿ ಉಮೇದಿನಿಂದ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಬಟ್ ರಾಜ್ಯಸಭೆ ಚುನಾವಣೆ ನಂತರವೇ ಈ ಸರ್ಕಸ್ ಅಂತಿಮಗೊಳ್ಳಬಹುದು. ಡಿಕೆ ಸರ್ಕಾರದಲ್ಲೂ ಸಿದ್ದು ಪ್ರಭಾವ ಇದೆಯಾ ಅಂತ ನೋಡೋದಾದ್ರೆ ನಮ್ಮ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಂತೆ ಅದು ಹೌದು. ಡಿಕೆ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು ಕಾಂಗ್ರೆಸ್ ಅಂಗಳದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇನ್ನೂ ಮಂಕಾಗಿಲ್ಲ. ಹೊಸ ಸಂಪುಟದಲ್ಲಿ ಸಿದ್ದು ಆಪ್ತರಿಗೆ ಪ್ರಮುಖ ಖಾತೆ ಸಿಕ್ಕಿರುವುದೇ ಸರ್ಕಾರದ ಮೇಲೆ ಅವರಿಗಿರುವ ಶಕ್ತಿಯ ಪ್ರಭಾವಳಿ ತೋರಿಸ್ತಾ ಇದೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಂಪುಟದ ನಿಜವಾದ ಪರೀಕ್ಷೆ ಈಗ ಆರಂಭವಾಗ್ತಾ ಇದೆ. ಒಂದೆಡೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಒತ್ತಡ, ಮತ್ತೊಂದೆಡೆ ಹಿರಿಯ ನಾಯಕರನ್ನ ಸಮಾಧಾನ ಪಡಿಸುವ ಸವಾಲು. ಈ ಎರಡರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸಮೀಕರಣ ರೂಪಿಸಲಿದೆ ಎಂಬುದೇ ಮುಂದಿನ ದಿನಗಳ ರಾಜಕೀಯ ನಡಿಗೆಯ ಹೆಜ್ಜೆಗಳು ಕುತೂಹಲಕಾರಿಯಾಗುವಂತೆ ಮಾಡಿದೆ. ಸರಿ, ಹಾಗಾದರೆ ಇಂಥದೇ ಮತ್ತೊಂದು ನ್ಯೂಸ್ ಜೊತೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ವಿಶ್ವ ಪ್ಲಸ್ ಟಿವಿ.